ವೆಲ್ಕಮ್ ಬ್ಯಾಕ್ ಟು ಚಿನ್ಮಯ್ ಸುರೇಶ್ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಇವತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಇದೆ. ಸ್ಪೋರ್ಟ್ಸಿಗೆ ಹೋಗ್ರಿ ಅಂದರೆ ನಾವು ಈ ಥರ ಟ್ರೆಡಿಷ್ನಲ್ ಆಗಿ ಒಬ್ರು, ಈ ಥರ ಮಾಡ್ರನ್ ಆಗಿ ಒಬ್ರು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಇಂಜಿನಿಯರಿಂಗ್ ಕಾಲೇಜ್ ಗ್ರೌಂಡಲ್ಲಿ ಸ್ಪೋರ್ಟ್ಸ್ ಇರೋದು. ನಮ್ಮ ಕಾಲೇಜ್ ಗ್ರೌಂಡು ಫುಲ್ ಮಳೆ ಬಂದೆಲ್ಲ ಗೊಜ್ಜೆ ಆಗಿಬಿಟ್ಟಿದೆ. ಸೊ ನಾಳೆ ಕಬಡ್ಡಿ ಇದೆ ನಮ್ಮ ಕಾಲೇಜ್ ಗ್ರೌಂಡಲ್ಲೇ. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಗ್ರೌಂಡಲ್ಲಿ ಕ್ರಿಕೆಟ್ ಇದೆ ಇವತ್ತು, ಮತ್ತು ಅಥ್ಲೆಟಿಕ್ಸ್ ಇದೆ. ಸೊ ಇವತ್ತು ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. 9 ಗಂಟೆಗೆ ಅಂತ ಹೇಳಿದ್ರು. ನಾವು ಗೊತ್ತಲ್ಲ, ನಾವು ಲೇಟ್, ನಾವು 11 ಗಂಟೆಗೆ ಹೋಗ್ತಾ ಇದ್ದೀವಿ ಈಗ. ಸೊ ನೋಡೋಣ ಬನ್ನಿ, ನಾನು ನಿಮ್ಮ ಜೊತೆ ಕರ್ಕೊಂಡೋಗಿ ಅಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಕ್ರಿಕೆಟ್ ಆಡ್ತೀನಿ. ಇವಳು ಸುಮ್ಮನೆ ಪಲಾವೋ ಖಾರ ಪೊಂಗಲ್ಲು ಅಂತ ಕೇಳಿದ್ಲು. ನಾನು ಖಾರ ಪೊಂಗಲ್ ಮಾಡು, ತುಂಬ ದಿನ ಆಗೈತೆ ತಿಂದು ಅಂತ ಹೇಳಿದೆ. ಅದಕ್ಕೆ ನಮ್ಮ ಲಿಕ್ಕಿ ಖಾರ ಪೊಂಗಲ್ ಮಾಡಿಕೊಟ್ಲು. ಅಲ್ಲಿ ತಿಂಡಿ ತಿಂದ್ಕೊಂಡು ಅವಳು ರೆಡಿಯಾಗಿ ಮತ್ತೆ ವಾಪಸ್ಸು ನಮ್ಮ ರೂಮಿಗೆ ಬಂದು ನಾವು ರೆಡಿಯಾಗಿ ಹೊರಟಿದ್ದು. ಅವ್ರು ಹೇಳಿದ ಟೈಮಿಂಗ್ ನಾವಂತೂ ಯಾವತ್ತೂ ಅಟೆಂಡ್ ಆಗಿಲ್ಲ, ಯಾವಾಗಲೂ ಲೇಟಾಗೇ ಹೋಗಿರೋದು. ಅದೇನೋ ಗೊತ್ತಿಲ್ಲಪ್ಪ, ಎಷ್ಟೇ ಬೇಗ ಎದ್ದು ಇಷ್ಟಿಷ್ಟೊತ್ತಿಗೆ ಇಷ್ಟಿಷ್ಟು ಕೆಲಸ ಮುಗಿಸ್ಬಿಟ್ಟು ಇಷ್ಟು ಮಾಡಿ ಹೊರಡಬೇಕು ಅಂದ್ಕೊಂಡ್ರೂ ಲೇಟ್ ಆಗೇ ಬಿಡುತ್ತೆ. ಗೈಸ್, ಇವತ್ತು ಗೊತ್ತಾಗಿದ್ದ ವಿಷಯ ಏನಂದರೆ, ಗೂಗಲ್ ಮ್ಯಾಪ್ ನಂಬ್ಕೊಂಡು ಎಲ್ಲೂ ಹೋಗ್ಬಾರ್ದು ಅಂತ. ನಾವು ಎಲ್ಲೋ ತೋರಿಸಿದ್ರೆ ಇಲ್ಲಿ ಬರೀ ಡೆಡ್ ಎಂಡ್ ಐತೆ ನೋಡ್ರಿ, ಅಲ್ಲಿ ಡೆಡ್ ಎಂಡ್ ಕಾಣಿಸ್ತೈತಲ್ಲ, ಆ ಡೆಡ್ ಎಂಡಿಗೆ ಕರ್ಕೊಂಡು ಬಂದು ಡೆಸ್ಟಿನೇಷನ್ ಅಂತ ತೋರಿಸ್ತೈತೆ. ನಾವು ಹೋಗ್ತಾ ಇರೋದು ಗ್ರೌಂಡಿಗೆ. ಇನ್ನೂ ಏನೇನು ಮಾಡ್ಬೇಕಂತ ಗೊತ್ತಿಲ್ಲ. ಈಗ ನಮ್ಮ ಸೀನಿಯರ್ಸ್ ಅಲ್ಲಿ ಹಿಂದೆ ರೂಮಲ್ಲಿ ಏನೋ ತರ್ತೀವಿ ಅಂತ ಹೋದ್ರು. ದೇವ್ರ ಥರ ಅವ್ರು ಸಿಕ್ಕಿದ್ದಾರೆ. ಇವಾಗ ಅವ್ರ ಜೊತೆ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ನೋಡಿ ರೋಡಲ್ಲಿ ಇವಳು ನಾನು ಕಷ್ಟಪಟ್ಕೊಂಡು ಹೇಳ್ತಿದ್ದೀನಿ ಗೈಸ್, ಇವಳು 11 ಮೇಕ್ ಅ ವಿಶ್ ಅಂತೆ. ಇಂಥವ್ರೆಲ್ಲ ನಂಬ್ಕೊಂಡು ಬಂದ್ಬಿಡ್ತೀವಿ ಅವಳ ಕೈ ಮ್ಯಾಪ್ ಕೊಟ್ಟು. ಮೊದಲೇ ಗ್ರೌಂಡಿಗೆ ಹೋಗಿರೋರ ಹತ್ರ ಲೊಕೇಶನ್ ಕಳಿಸ್ಕೊಂಡು ಗೂಗಲ್ ಮ್ಯಾಪಲ್ಲಿ ಆ ಲೊಕೇಶನ್ನ ಹಾಕ್ಕೊಂಡು ಹುಡುಕೊಂಡು ಹೋದರೆ ಆ ನನ್ನ ಮಗನ ಕರ್ಕೊಂಡೋಗಿ ಡೆಡ್ ಎಂಡಿಗೆ ಬಿಟ್ಬಿಡೋದ. ಹಿಂಗೆ ಕಾಡ್ತಾರ ಐತೆ ಗುರು, ಎಲ್ಲೋಗದ. ಆಮೇಲೆ ಹೆಂಗೋ ನಮ್ಮ ಸೀನಿಯರ್ಸ್ ಎದುರುಗಡೆ ಸಿಕ್ಬಿಟ್ಟು ಬರ್ರಿ ಕರ್ಕೊಂಡೋಗ್ತೀವಿ ಅಂತೇಳಿ ಕರ್ಕೊಂಡೋದ್ರು. ನಾವು ಹೋಗೋ ಅಷ್ಟೊತ್ತಿಗೆ ಹುಡುಗರ್ದು 100 ಮೀಟರ್ಸ್ ಮುಗ್ದಿತ್ತು. ಹುಡುಗಿರು ಇನ್ನೇನು ನಿಂತ್ಕೊಂಡು ಸ್ಟಾರ್ಟ್ ಮಾಡೋದ್ರಲ್ಲಿದ್ದರು. ಸೊ ಹೋಗಿ ಕಿರ್ಚೋದೇ ಅಲ್ವಾ ನಮ್ಮ ಕೆಲಸ. ನಾವಂತೂ ಪಾರ್ಟಿಸಿಪೇಟ್ ಮಾಡಲ್ಲ ಅದರಲ್ಲೆಲ್ಲ. ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತೇನಿಲ್ಲ, ಬಟ್ ಅದೊಂಚೂರು ಟಚ್ ಬಿಟ್ಟು ಹೋಗ್ಬಿಟ್ಟೈತೆ ಅಥ್ಲೆಟಿಕ್ಸ್ ಎಲ್ಲ. ಅದಕ್ಕೆ ಅಂತೂ ಇಂತೂ ನಮ್ಮ ಹುಡುಗಿ ಫಸ್ಟ್ ಬಂದ್ಲು. ಪಾಪ ಅವಕ್ಕ ಫೈನಲಿ ಅವ್ರವ್ರು ಕ್ರಾಕ್ಸ್ ಹಾಕ್ಕೊಂಡು 100 ಮೀಟರ್ ಸ್ಪ್ರಿಂಟ್ ಹೊಡೋಕೆ ಹೋದರೆ ಆಗುತ್ತಾ, ಪಾಪ ಬಿದ್ದೇ ಹೋಗ್ಬಿಟ್ರು. ಇವರೆಲ್ಲ ಕಾಮಾಗಿದ್ದಿದ್ದು ನೋಡಿ ನಮ್ಗನ್ನಿಸ್ತು ಅವ್ರಿಗೇನು ಅಷ್ಟೊಂದೇನು ಏಟ್ ಆಗಿಲ್ಲ, ನಾವು ಟೆನ್ಷನ್ ಮಾಡ್ಕೊಳ್ಳೋ ಅಷ್ಟು ಅಂತ. ಆಮೇಲೆ ಈ ಕಡೆ ಬಂದಮೇಲೆ ಗೊತ್ತಾಯಿತು ತುಂಬ ಏನು ಏಟ್ ಆಗಿಲ್ಲ, ಬಟ್ ಅವ್ರು ಕ್ರಾಕ್ಸ್ ಹಾಕ್ಕೊಂಡು ಓಡಿದ್ರಿಂದ ಸ್ವಲ್ಪ ಸ್ಲಿಪ್ಪಾಗಿ ಬಿದ್ದಿದ್ರು ಅಷ್ಟೇ ಅಂತ. ನಮ್ಮ ಕ್ಲಾಸ್ ಅವ್ರು ಈ ಕಡೆ ನೋಡಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಪೋಸ್ಗಳು ಬೇರೆ ಕೊಡ್ತಾಯಿದ್ರು. ಬರೀ ಹಿಂಗೆ ಬಾ ನನ್ನ ಬ್ಲಾಗಲ್ಲಿ ಬ್ಯಾಟ್ ಅಷ್ಟೇ ಭಾರ ಇದ್ದಾಳೆ ಅವಳು. ನೋಡಿ ಇವರೆಲ್ಲ ನಮ್ಮ ಕ್ಲಾಸ್ ಹುಡುಗಿರ್ ಹೆಂಗ್ ಬಂದವ್ರೆ. ನಿಶ್ಚಿತ ಯಾರನ್ನ ಹುಡುಕ್ತಾವಳೆ ಗಾಯ್ಸ್. 100 ಮೀಟರ್ಸ್ ಓಡಿ ಫಸ್ಟ್ ಬಂದಿದ್ದಾಳೆ ಗೈಸ್. ಹೊಡಿರಿ ಚಪ್ಪಾಳೆ, ಚಪ್ಪಾಳೆ ಹೊಡಿರಿ. ಏನು ಜನನೇ ಕಾಣ್ತಾ ಇಲ್ಲ, ಸ್ಪೋರ್ಟ್ಸ್ ಅಂತಾರೆ, ಅದು ಕಾಲೇಜ್ ಸ್ಪೋರ್ಟ್ಸ್ ಅಂತಾರೆ, ಇಷ್ಟೇ ಜನನ ಅಂತೆಲ್ಲ ತಲೆಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಕಾಲೇಜಲ್ಲಿ ಸ್ವಲ್ಪ ಜನಕ್ಕೆ ದೊಡ್ಡ ರೋಗ ಐತೆ. ಏನಂದರೆ ಇವರು ಕಾಲೇಜಲ್ಲಿ ಏನು ಫಂಕ್ಷನ್ನೇ ಮಾಡಲ್ಲ, ನಮ್ಗೆ ಅದೇ ಇಲ್ಲ ಇದೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕಷ್ಟೇ ಸರಿ. ಬಂದು ಸ್ಪೋರ್ಟ್ಸ್ ಮಾಡಿದ್ರೆ ಎನ್ಕರೇಜು ಮಾಡಲ್ಲ, ಅಟ್ಲೀಸ್ಟ್ ನೋಡೋದು ಇಲ್ಲ, ಏನು ಮಾಡಲ್ಲ. ಸ್ಪೋರ್ಟ್ಸಾ ಏನಾರ ಫಂಕ್ಷನ್ನಾ, ರಜಾ ಹೊಡಿ ಕಾಲೇಜ್ಗೆ, ಮಲ್ಗು ಮನೆಯಲ್ಲಿ, ಇಲ್ಲ ಬೇರೆ ಕೆಲಸ ಫಿಕ್ಸ್ ಮಾಡ್ಕೋ ಅವತ್ತಿಗೆ. ಅದೇನಾದರೂ ಮಾಡ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಕಾಲೇಜಲ್ಲಿ ಫಂಕ್ಷನ್ ಇದ್ದಾಗ ಮತ್ತು ಸ್ಪೋರ್ಟ್ಸ್ ಇದ್ದಾಗ ಆ ಥರ ರಜಾ ಹಾಕ್ಕೊಂಬಿಟ್ಟು ಕಾಲೇಜಲ್ಲೇನು ಮಾಡೋದೇ ಇಲ್ಲ ಅಂತ ಹೇಳೋ ಅಧಿಕಾರ ಅವ್ರಿಗಿರಲ್ಲ ಅಷ್ಟೇ. ನಾವಿಷ್ಟೆಲ್ಲ ಅವತಾರಗಳು ಆಡ್ಕೊಳ್ಳೋ ಗ್ಯಾಪಲ್ಲಿ ನಮ್ಮ ಪ್ರಿನ್ಸಿಪಲ್ಲು ಎಂಟ್ರಿ ಕೊಟ್ಟೇ ಬಿಟ್ರು. ಇವ್ರ ಪಾಪ ಬಿಸ್ಲಿಗೆ ಟ್ಯಾನ್ ಆಗಿಬಿಡುತ್ತೆ ಅಂತ ಕೊಡೆ ಎಲ್ಲ ಹಿಡ್ಕೊಂಡು ಕೂತಿದ್ರು. ನನಗದೇನೋ ಗೊತ್ತಿಲ್ಲ, ಯಾವ ದೇವ್ರ ಬುದ್ಧಿ ಕೊಟ್ಟಿದ್ರೋ ಏನೋ, ನಾನು ಕೊಡೆ ತಗೊಂಡು ಹೋಗಿರಲಿಲ್ಲ. ಬಟ್ ನಾನು ಮನೆಗೆ ಬಂದು ನೋಡ್ಕೊಂಡಾಗಲೇ ಗೊತ್ತಾಗಿದ್ದು ಯಾವ ಲೆವೆಲಿಗೆ ಟ್ಯಾನ್ ಆಗಿತ್ತು ನನ್ನ ಮುಖ ಅಂತ. ನಾವು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ತಿರುಗಿ ನೋಡಿದ್ರೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಕೂಡ ಕ್ರಿಕೆಟ್ ಆಡ್ತಾಯಿದ್ರು. ಜೊತೆಯಲ್ಲಿ ನಮ್ಮ ಲೆಕ್ಚರರ್ಸ್ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಒಂದೊಂದು ರೌಂಡ್ ಬ್ಯಾಟಿಂಗ್ ಕೊಡ್ತಾಯಿದ್ರು. ಕಾಲೇಜಲ್ಲಿ ಕ್ಲಾಸಲ್ಲಿ ಇವ್ರು ನಮ್ಮನ್ನೆಲ್ಲ ಆಟ ಆಡಿಸ್ತಾರೆ, ನೋಡೋಣ ಇವ್ರು ಗ್ರೌಂಡಲ್ಲಿ ಹೆಂಗೆ ಆಟ ಆಡ್ತಾರೆ ಅಂತ ನಾವು ನೋಡ್ಕೊಂಡು ಕೂತಿದ್ದಾಯಿತು. ನಮ್ಮ ಪ್ರಿನ್ಸಿಪಲ್ ಮ್ಯಾಮು ಓದೋದ್ರ ವಿಷಯದಲ್ಲಿ ಎಷ್ಟು ಸ್ಟ್ರಿಕ್ಟಾಗಿರ್ತಾರೋ ಅದೇ ಥರ ಈ ಥರ ಸ್ಪೋರ್ಟ್ಸ್ ಅಂತ ಬಂದಾಗೆಲ್ಲ ಅಷ್ಟೇ ಜಾಯ್ಫುಲ್ಲಾಗಿ ಎಂಜಾಯ್ ಮಾಡ್ತಾರೆ ಅಂತ ನಮಗೂ ಇವತ್ತೇ ಗೊತ್ತಾಗಿದ್ದು. ಅದೆಲ್ಲ ನೋಡಿ ನಮ್ಮ ಕಣ್ಣು ಪಾವನ ಆಗೋಯ್ತು ಅಂದ್ಕೊಳ್ಳಿ, ನಾವು ಕಾಲೇಜಲ್ಲಿ ಇರೋಷ್ಟರಲ್ಲೇ ಇಷ್ಟೆಲ್ಲ ನೋಡಿದ್ವಲ್ಲ ಅಂತ. ಈ ಕಡೆ ನಮ್ಮ ಲೆಕ್ಚರರ್ಸ್ ಎಲ್ಲ ಬ್ಯಾಟಿಂಗ್ ಮುಗಿಸ್ಬಿಟ್ಟು ಹುಷಾರಾಗಿ ಸ್ಪೋರ್ಟ್ಸ್ ಆಡ್ಕೊಳ್ಳಿ ಅಂತ ಹೇಳಿ ಮನೆ ಕಡೆ ಹೊರಟ್ರೆ, ನಮ್ಮ ಸೀನಿಯರ್ಸು ಕೊನೆಗೂ ಮ್ಯಾಚ್ ಸ್ಟಾರ್ಟ್ ಮಾಡೇ ಬಿಟ್ರು.
ಸುಮ್ಮನೆ ಆದರೂ ಕಿತ್ತಾಡೋ ನಾವು ಯಾರೂ ಲೆಕ್ಚರರ್ಸ್ ಇಲ್ಲದೆ ಸ್ಪೋರ್ಟ್ಸ್ ಆಡಿದ್ರೆ ಬಿಟ್ಬಿಡ್ತೀವ. ಅದಕ್ಕೆ ಅವರು ಬುದ್ಧಿ ಉಪಯೋಗಿಸ್ಬಿಟ್ಟು ಒಬ್ಬರು ಲೆಕ್ಚರರ್ನ ಮಾತ್ರ ಸ್ಪೋರ್ಟ್ಸ್ ಇನ್ಚಾರ್ಜ್ ಅಂತ ನಮ್ಮ ಜೊತೆ ಬಿಟ್ಟೋಗಿದ್ರು. ಬೆಳಿಗ್ಗೆ ಒಂದು ಸ್ವಲ್ಪ ತಿಂಡಿ ಹೊಟ್ಟೆಗೆ ಹಾಕ್ಕೊಂಡು ಗ್ರೌಂಡಿಗೆ ಎಂಟ್ರಿ ಕೊಟ್ಟಿದ್ದು ಗುರು. ಊಟ ಇಲ್ಲ, ನೀರಿಲ್ಲ, ಎಂಥದೂ ಇಲ್ಲ. ಬಿಸಿಲಲ್ಲಿ ಸತ್ತು ಕಾದಿದ್ದಾಗೈತೆ ನಮ್ಮ ಕ್ಲಾಸವ್ರು ಮ್ಯಾಚ್ ಸ್ಟಾರ್ಟ್ ಮಾಡಲಿ, ನಾವು ಸಪೋರ್ಟ್ ಮಾಡೋಣ ಅಂತ. ಆಮೇಲೆ ಯಾರ್ದೋ ಬೇರೆ ಕ್ಲಾಸವ್ರದ್ದು ಮ್ಯಾಚ್ ನಡೀತೈತೆ ಅಂದ್ಬಿಟ್ಟು ನಮ್ಮ ಕ್ಲಾಸವರೆಲ್ಲ ಈಚೆ ಹೋಗಿದ್ರು ಹುಡುಗರು. ಪಾಪ ವಾಪಸ್ ಬರುವಾಗ ಸ್ಪ್ರೈಟು, ಲೇಸ್ ಅಂತ ಏನೇನೋ ತಂದುಕೊಟ್ರು ನಮಗೆ. ಪಾಪ ಸಪೋರ್ಟ್ ಮಾಡೋಕ್ಕಂತ ನಾವು ಅಷ್ಟೊತ್ತಿಂದ ಕಾಯ್ತಿದ್ದೀವಿ ಅಲ್ವಾ ಅಂತ. ಆ್ಯಕ್ಚುಲಿ ಫಸ್ಟ್ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಫಸ್ಟ್ ಮ್ಯಾಚೇ ನಾವು ಆಡಿದ್ದು ಕ್ರಿಕೆಟು, ನಮ್ಮ ಕ್ಲಾಸವ್ರು ಸೋತ್ಬಿಟ್ರು. ಅದು ಯಾವ ಲೆವೆಲಿಗೆ ಅಂದರೆ 2 ಥರ ಕ್ರಿಕೆಟ್ ಆಡಿಸ್ತಿದ್ರು, ಕ್ರಿಕೆಟ್ ಲಾಂಗ್ ಮತ್ತು ಕ್ರಿಕೆಟ್ ಮಿನಿ ಅಂತ. ಕ್ರಿಕೆಟ್ ಲಾಂಗಲ್ಲಿ ನಮ್ಮ ಕ್ಲಾಸವ್ರು ಪಾಪ ಸೋತ್ಬಿಟ್ರು. ಅದು ಸ್ವಲ್ಪ ಬೇಜಾರಾಯಿತು, ಸ್ವಲ್ಪ ಅಲ್ಲ ತುಂಬಾ ಬೇಜಾರಾಯಿತು. ಅದಾದಮೇಲೆ ಮಿನಿ ಕ್ರಿಕೆಟ್ ಆಡಿಸಿದ್ರು. ಮಿನಿ ಕ್ರಿಕೆಟಲ್ಲಿ 3 ಮೆಂಬರ್ಸ್ ಹುಡುಗಿರು ಆಡಲೇಬೇಕಾಗಿತ್ತು, ಕಂಪಲ್ಸರಿ ಆಗಿತ್ತು. ನಮ್ಮ ಹುಡುಗಿರು ಗೊತ್ತಲ್ಲ, ನಾವು ಯಾರಿಗೆ ಕಮ್ಮಿ ಗುರು ಅಂದ್ಬಿಟ್ಟು ಬ್ಯಾಟಿಗೆಲ್ಲ ಮಂತ್ರ ಹಾಕ್ಕೊಂಡು ಈ ಸಲ ನಾವು ಗೆಲ್ಲೇಬೇಕು ಮಿನಿ ಕ್ರಿಕೆಟು ಅಂತ ಆ ಲೆವೆಲ್ಲಿಗೆ ಮಾಟ ಮಂತ್ರ ಮಾಡ್ತವ್ರೆ ಬ್ಯಾಟಿಗೆ. ಮಿನಿ ಕ್ರಿಕೆಟ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 4 ಗಂಟೆ 4:15 ಆಗೋಗಿತ್ತು. ಆಗಲೇ ಕತ್ಲೆ ಆಗೋ ಥರ ಅನಿಸ್ತಾಯಿತ್ತು, ಯಾಕಂದರೆ ಮೋಡ ಥರ ಆಗಿತ್ತು, ಅಂದರೆ ಮಳೆ ಬರೋ ಥರ ಆಗಿತ್ತು. ಇನ್ನೊಂದು ಖುಷಿ ವಿಚಾರ ಏನಂದರೆ ನಾವು ಹೋಗಿದ್ದು ನಮ್ಮ ಕ್ಲಾಸಿಂದ ಒಂದು 20-25 ಮೆಂಬರ್ಸ್ ಮ್ಯಾಕ್ಸಿಮಮ್ ಇದ್ವಿ ಅನಿಸುತ್ತೆ. ಬಟ್ ಅಷ್ಟೇ ಜನದ ಕ್ರೇಜ್ ಯಾವ ಲೆವೆಲಿಗಿತ್ತು ಅಂದರೆ ನಮ್ಮ ಇಡೀ ಕ್ಲಾಸವ್ರು ಬಂದಿದ್ದರು, ಆ ಕ್ರೇಜ್ ಮ್ಯಾಚ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕೊನೆಗೂ ಮಿನಿ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಯಿತು. ಸೀನಿಯರ್ಸು ನಾವು ಎಲ್ಲರೂ ಆ ಕಡೆಗೆ ಇಳಿದೇ ಬಿಟ್ಟಿದ್ವಿ. ನಿಮಗೆ ಗೊತ್ತಿರೋ ಹಾಗೆ ಕಾಲೇಜವರು ನಾವೆಲ್ಲ ಒಟ್ಟಿಗೆ ಸೇರಿದ ಮೇಲೆ ಜಗಳ ಆಗ್ದಲೇ ಇರುತ್ತಾ. ಅವ್ರು ಔಟು ಅಂತಾರೆ, ಇವ್ರು ನೋ ಬಾಲು ಅಂತಾರೆ, ಅವ್ರು ವಿಕೆಟು ಅಂತಾರೆ, ಒಬ್ಬರು 6 ಅಂತಾರೆ, ಒಬ್ಬರು 4 ಅಂತಾರೆ. ಅದು ಏನೇನಂದ್ರು ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಗುರು, ಲಾಸ್ಟ್ ಫೈನಲ್ ಮ್ಯಾಚ್ವರೆಗೂ ನಾವು ಕುತ್ಕೊಂಡು ಕಾದಿದ್ದು ಸಾರ್ಥಕ ಅನಿಸಿದ್ದು ಯಾವಾಗ ಅಂದರೆ ಕೊನೆಗೂ ನಮ್ಮ ಕ್ಲಾಸವ್ರು ಮಿನಿ ಕ್ರಿಕೆಟ್ನ ಗೆದ್ದಾಗ. ಗುಡ್ ಜಾಬ್ ಗೈಸ್. ನೋಡಿದ್ರಲ್ಲ ಎಷ್ಟು ಕತ್ಲೆ ಆಗಿತ್ತು ನಾವು ವಾಪಸ್ ಬರೋ ಅಷ್ಟರಲ್ಲಿ ಅಂತ. ತುಂಬ ಹಶ್ವಾಗಿತ್ತು ಅಂದ್ಬಿಟ್ಟು ಹಾಗೆ ಪಾನಿಪುರಿ, ಎಗ್ ರೈಸು, ಅದು ಇದು ಅಂತ ಏನೇನೋ ತಿನ್ಕೊಂಡು ಮನೆ ಕಡೆ ಹೊರಟಿದ್ದಾಯಿತು. ಎಸ್, ಫೈನಲಿ ನಾವು ಗೆದ್ವಿ ಕ್ರಿಕೆಟು. ಒಂದು ಮ್ಯಾಚ್ ಸೋತಾಗ ತುಂಬ ಬೇಜಾರಾಗಿತ್ತು, ಬಿಡು ಮಿನಿ ಇದೆ ಅಲ್ವಾ ಅಂತ ಒಂದು ಹೋಪಲ್ಲಿದ್ವಿ. ಅದನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀವೋ ಅಂತ ಸ್ವಲ್ಪ ಒಳಗಡೆ ಅನಿಸ್ತಾ ಇತ್ತು. ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಜೈ ಆಂಜನೇಯ ಅಂತ ಆಡಿದ್ದಕ್ಕೂ ಏನೂ ಲಾಸ್ ಆಗಲಿಲ್ಲ. ಫೈನಲಿ ನಾವು ಗೆದ್ವಿ ಕ್ರಿಕೆಟ್ ಮಿನಿನ. ಅಷ್ಟು ಕ್ರೇಜಿ ಮ್ಯಾಚ್ ಅಂದರೆ ಕ್ರೇಜಿ ಆಗಿತ್ತು. ನಾಳೆ ಕಬಡ್ಡಿ, ಥ್ರೋಬಾಲು, ರಿಲೇ ಮತ್ತು ತುಂಬ ಇನ್ನೂ ಬೇರೆ ಬೇರೆ ಗೇಮ್ಸ್ ಎಲ್ಲ ಇದೆ ಅಂತೆ. ಸೊ ನೋಡೋಣ ನಾಳೆ ಕತೆ ಹೆಂಗಾಗುತ್ತೆ ಅಂತ. ಫುಲ್ ಟಯರ್ಡ್ ಆಗಿತ್ತು ಅಂತ ಊಟನೂ ಈಚೆನೇ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.